ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳ ಮಾಲಿಕೆಯಲ್ಲಿ ಈ ದಿನ 11ನೆಯ ಕತೆ ಸಾಗರಾಧಿಪನಿಗೆ ಕರೆ. ಭೋಜರಾಜನಿಗೆ ಸಿಂಹಾಸನವನ್ನೇರೋದು ಒಂದು ಸಮಸ್ಯೆಯೇ ಆಗ್ಬಿಡತ್ತೆ. ತಾನು ವಿಕ್ರಮಾದಿತ್ಯನಂತೆ ಬ್ರಾಹ್ಮಣರಿಗೆ ಗೋದಾನ ಮಾಡೋಕೆ ನಿರ್ಧರಿಸಿ ಮಂತ್ರಿಗಳಿಗೆ ಹೇಳಿ ಕಳುಹಿಸ್ತಾನೆ. ರಾಜಾಜ್ಞೆಯಂತೆ ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡಿಯೂ ಆಯಿತು. 11ನೆಯ ದಿನ ಭೋಜರಾಜ ಧೈರ್ಯ ಮಾಡಿ ಸಿಂಹಾಸನವನ್ನ ಏರೋಕೆ ಉಪಕ್ರಮಿಸುತ್ತಿದ್ದ ಹಾಗೇನೆ 11ನೆಯ ಪ್ರತಿಮೆ ನನ್ನ ಇದೊಂದು ಕಥೆ ಕೇಳಿ ಬಳಿಕ ಸಿಂಹಾಸನವನ್ನೇರು ಎಂದು ತಡೆಯಿತು. ಸರಿ, ದಿಕ್ಕೆಟ್ಟ ಭೋಜರಾಜ ಕಥೆಯನ್ನ ಕೇಳತೊಡಗ್ತಾನೆ. ಒಂದು ಸಾರಿ ರಾಜ ವಿಕ್ರಮಾದಿತ್ಯ ತನ್ನ ಪ್ರಜೆಗಳ ಒಳಿತಿಗಾಗಿ ಮೇಲಿಂದ ಮೇಲೆ ಯಜ್ಞಯಾಗಾದಿಗಳನ್ನ ಮಾಡ್ತಾನೆ ಇರ್ತಾನೆ. ಅಂತಹ ಒಂದು ಧಾರ್ಮಿಕ ವಿಧಿಯನ್ನ ಕೈಗೊಂಡಾಗ ಎಲ್ಲ ರಾಜರಿಗೂ ರಾಜಕುಮಾರರಿಗೂ ಕರೆಯೋಲೆಗಳನ್ನ ಕಳುಹಿಸ್ತಾನೆ. ಸಪ್ತ ದ್ವೀಪಗಳಲ್ಲಿ ವಾಸ ಮಾಡ್ತಾ ಇದ್ದ ಬ್ರಾಹ್ಮಣರಿಗೂ ಕರೆ ಹೋಯಿತು. ನ ಭೂತೋ ನ ಭವಿಷ್ಯತಿ ಎಂಬಂತೆ ಯಾಗವನ್ನ ಮಾಡೋಕೆ ವಿಕ್ರಮಾದಿತ್ಯ ನಿರ್ಧರಿಸಿರ್ತಾನೆ. ಇಂತಹ ಯಾಗಗಳನ್ನ ಮಾಡೋದು ರಾಜನಾದವನ ಕರ್ತವ್ಯ ಅಂತ ವಿಕ್ರಮಾದಿತ್ಯ ಭಾವಿಸಿದ್ದ. ಈ ಯಾಗಗಳಿಂದ ಯಾವ ಸ್ವಂತ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳುವುದು ವಿಕ್ರಮಾದಿತ್ಯನ ಉದ್ದೇಶ ಆಗಿರಲಿಲ್ಲ. ಈ ಯಾಗಕ್ಕೆ ದೇವತೆಗಳಿಗೂ ಆಹ್ವಾನ ಹೋಗಿತ್ತು. ಕಡೆಗೆ ಬ್ರಾಹ್ಮಣನೊಬ್ಬನನ್ನ ಕರೆದು ಸಾಗರವನ್ನೂ ಕರೆದು ಬಾ ಅಂತ ಹೇಳಿ ಕಳುಹಿಸಿದ. ಬ್ರಾಹ್ಮಣ ವಿಕ್ರಮಾದಿತ್ಯನ ಅಪೇಕ್ಷೆಯಂತೆ ಸಾಗರವನ್ನು ತಲುಪಿದಾಗ ಸಾಗರ ಮೈಲುಗಟ್ಟಲೆ ವಿಸ್ತಾರವನ್ನು ಹೊಂದಿದ್ದುದು ಕಂಡು ಬಂತು. ಕಾಣ್ತಾ ಇದ್ದಿದ್ದೆಲ್ಲ ಬರೀ ನೀರೇ. ಸಾಗರ ರಾಜನೋ ಸಾಗರ ದೇವರೋ ಎಲ್ಲಿ ಹುಡುಕೋದು? ಬ್ರಾಹ್ಮಣ ಪೆಚ್ಚಾಗಿ ನಿಂತು ಬಿಡ್ತಾನೆ. ಕಡೆಗೆ ಗಟ್ಟಿಯಾಗಿ, ಓ ಸಾಗರಾಧಿಪ, ವಿಕ್ರಮಾದಿತ್ಯ ತಾನು ಮಾಡ್ತಾ ಇರೋ ಯಾಗಕ್ಕೆ ನಿನ್ನನ್ನು ಕೂಡ ಆಹ್ವಾನಿಸಿದ್ದಾನೆ, ದಯವಿಟ್ಟು ಬರಬೇಕು ಅಂತ ಕೂಗಿಕೊಳ್ತಾನೆ. ಬಳಿಕ ಉಜ್ಜಯಿನಿ ಕಡೆಗೆ ಹೊರಟಾಗ ದಾರಿಯಲ್ಲಿ ಸಾಗರಾಧಿಪ ಸಿಕ್ಕಿ ಬ್ರಾಹ್ಮಣನಿಗೆ ಹೀಗೆ ಹೇಳ್ತಾನೆ, ಅಯ್ಯ, ನಾನೇ ಸಾಗರಾಧಿಪ. ನನಗೆ ನಿಮ್ಮ ರಾಜನು ಮಾಡ್ತಾ ಇರೋಂತ ಯಾಗಕ್ಕೆ ಬರೋಕೆ ಇಷ್ಟ ಏನೋ ಇದೆ, ಆದ್ರೆ ನನ್ನೊಡನೆ ಈ ನೀರು ಬರಬೇಕು. ನೀರು ಹರಿದು ಬಂದ್ರೆ ಹಳ್ಳಿಗಳು, ಪಟ್ಟಣಗಳು, ಕಡೆಗೆ ರಾಜನ ರಾಜಧಾನಿ ಕೂಡ ಮುಳುಗಿ ಕೊಚ್ಚಿ ಹೋಗ್ತವೆ. ನಿಮ್ಮ ರಾಜನಿಗೆ ಹೇಳು, ಪರಿಸ್ಥಿತಿಯನ್ನ ವಿವರಿಸು, ನನ್ನ ಪರವಾಗಿ ಕ್ಷಮೆ ಕೇಳ್ಕೊ ಅಂತ ಹೇಳಿ ವಿಕ್ರಮಾದಿತ್ಯನಿಗೆ 5 ಅಮೂಲ್ಯ ಆಭರಣಗಳು ಹಾಗೂ ಒಂದು ಕಡಲ್ಗುದುರೆಯನ್ನ ಬಳುವಳಿಯಾಗಿ ಕೊಟ್ಟಿದ್ದೇನೆಂದು ಹೇಳಿ ಅವನ್ನೆಲ್ಲ ಕೊಟ್ಟು ಕಳುಹಿಸ್ತಾನೆ. ಬ್ರಾಹ್ಮಣನು ಅದಕ್ಕೊಪ್ಪಿ ಕಡಲ್ಗುದುರೆಯನ್ನೇರಿ ಉಜ್ಜಯಿನಿಗೆ ಬಂದು ಸಾಗರಾಧಿಪ ಹೇಳಿದ್ದನ್ನೆಲ್ಲ ರಾಜನಿಗೆ ವಿವರಿಸಿ ಹೇಳಿದ. ಬಳಿಕ ಸಮುದ್ರಗಳೊಡೆಯ ಕೊಟ್ಟ ಕಾಣಿಕೆಗಳನ್ನ ವಿಕ್ರಮಾದಿತ್ಯನಿಗೆ ನೀಡ್ತಾನೆ. ರಾಜ ವಿಕ್ರಮಾದಿತ್ಯ ಬ್ರಾಹ್ಮಣನಿಗೆ ಆ ಎಲ್ಲ ಕಾಣಿಕೆಗಳನ್ನ ಕೊಟ್ಟು ಬಿಡ್ತಾನೆ. ಬ್ರಾಹ್ಮಣನು ಸಂತೋಷಗೊಂಡು ರಾಜನಿಗೆ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದ. ಬಳಿಕ ಯಾಗವು ಸಾಂಗವಾಗಿ ನೆರವೇರುತ್ತೆ. 11ನೇ ಪ್ರತಿಮೆ ಭೋಜರಾಜ, ವಿಕ್ರಮಾದಿತ್ಯನ ಹಾಗೆ ನೀನು ಇಂತಹ ದೇವರುಗಳಿತ್ತ ಕಾಣಿಕೆಗಳನ್ನ ಹಿಂದು ಮುಂದು ನೋಡದೆ ಇತರರಿಗೆ ಕೊಡಬಲ್ಲವನೇ ಅಂತ ಹೇಳಿ ತನ್ನ ಜಾಗಕ್ಕೆ ಹೋಯಿತು. ಭೋಜರಾಜನು ನಿರುತ್ಸಾಹದಿಂದ ಅರಮನೆಗೆ ಹಿಂದಿರುಗಿದ. ಶ್ರೋತೃಗಳೇ, ಕೇಳಿದ್ರಿ ಅಲ್ವಾ? ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯ 11ನೇ ಕತೆ. ಮತ್ತೆ ನಾನು ನಿಮ್ಮನ್ನೆಲ್ಲ 12ನೇ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರಗಳು.